ಹೆಲೋ ಗೈಸ್, ಮಂಗಳೂರಿನಲ್ಲಿ ಹಿಡನ್ ಸ್ಪಾಟ್ ಹುಡುಕಿಕೊಂಡು ಹೋದ ನಮಗೆ ಇವತ್ತು ಸಿಕ್ಕಿದ ಹಿಡನ್ ಸ್ಪಾಟ್ ಯಾವುದಂತ ಹೇಳಿದರೆ ನೇತ್ರಾವತಿ ನದಿಯ ನೀರು ಹಾಗೆ ಗುರುಪುರ ನದಿಯ ನೀರು ಅರಬ್ಬಿ ಸಮುದ್ರಕ್ಕೆ ಸೇರುವ ಒಂದು ಸಂಗಮ ಸ್ಥಳ. ಈ ಒಂದು ಪ್ಲೇಸ್ ಗೆ ಹೇಗೆ ರೀಚ್ ಆಗಬಹುದು ಹಾಗೆ ಇದು ಮಂಗಳೂರಿನಲ್ಲಿ ಎಕ್ಸಾಕ್ಟ್ ಆಗಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಸೊ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಸೊ ಈ ಒಂದು ಪ್ಲೇಸ್ ಇರುವುದು ನಮ್ಮ ಮಂಗಳೂರಿನಲ್ಲೇ, ಆದರೆ ತುಂಬಾ ಜನರಿಗೆ ಇನ್ನೂ ಕೂಡ ಗೊತ್ತಿಲ್ಲ ನಮ್ಮ ಮಂಗಳೂರಿನಲ್ಲಿ ಇಂತ ಒಂದು ಅದ್ಭುತವಾದ ಸ್ಥಳ ಇದೆ ಅಂತ ಹೇಳಿ. ಸೊ ಇದೊಂದು ಎಂಡಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬಹುದು, ಯಾಕೆಂದರೆ ಮಂಗಳೂರಿನ ಅರ್ಧ ಭಾಗ ಈ ಒಂದು ಪ್ಲೇಸ್ ಅಲ್ಲಿ ನಿಂತು ನೋಡುವಾಗ ನಮಗೆ ಕಾಣ ಸಿಗುತ್ತದೆ. ಫಸ್ಟ್ ಗೆ ನಾವಿರುವ ಪ್ಲೇಸ್ ಯಾವ್ದಂತ ಹೇಳ್ಬೇಕಲ್ಲ ನಿಮಗೆ ಗೊತ್ತಾಗ್ಲಿಕ್ಕೆ. ನಾವಿರುವ ಈ ಪ್ಲೇಸ್ ಗೆ ಮಂಗಳೂರಿನಿಂದ ಬೈ ರೋಡ್ ಆಗಿ ಬರುವುದಾದರೆ 15 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅದರ್ವೈಸ್ ದೋಣಿ ಅಥವಾ ಬೋಟ್ ಹತ್ತಿ ಬರುವುದಾದರೆ ಜಸ್ಟ್ 3 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವುದು. ಸೊ ನಾವಿಲ್ಲಿಗೆ ಸಂಜೆಯ ಹೊತ್ತು ಬಂದಿರುವುದರಿಂದ ಒಂದು ಒಳ್ಳೆಯ ಸನ್ಸೆಟ್ ವ್ಯೂ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯವಾಯಿತು. ಈ ಒಂದು ಪ್ಲೇಸ್ ಅಲ್ಲಿ ನಿಂತು ನೋಡುವಾಗ ಒಂದು ಕಡೆ ಅರಬ್ಬಿ ಸಮುದ್ರ, ಸಮುದ್ರದ ನೀರಿಗೆ ಸೇರುವ ನೇತ್ರಾವತಿ ಹಾಗೂ ಗುರುಪುರ ಇವೆರಡು ನದಿಯ ನೀರು. ಕೇವಲ ಅದು ಮಾತ್ರ ಅಲ್ಲದೆ ಬೆಂಗರೆ ಊರಿನ ಸುಂದರವಾದ ದೃಶ್ಯ ಹಾಗೂ ಈ ಕಡೆ ನಾನಾ ರೀತಿಯ ಮೀನುಗಳನ್ನು ಮೀನುಗಾರಿಕೆ ಮಾಡಿ ಬೋಟುಗಳು ದಡ ಸೇರುವ ಮಂಗಳೂರಿನ ಧಕ್ಕೆ ಮತ್ತು ದಿನನಿತ್ಯ ಕೋಟಿಗಟ್ಟಲೆ ವ್ಯವಹಾರ ನಡೆಯುವ ಮಂಗಳೂರಿನ ಬಂದರು. ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಜೆಪ್ಪು ಹಾಗೂ ನೇತ್ರಾವತಿ ರೈಲ್ವೆ ಬ್ರಿಡ್ಜ್ ಈ ಒಂದು ಪ್ಲೇಸ್ ಅಲ್ಲಿ ನಿಂತರೆ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗುತ್ತದೆ. ಸಿಂಪಲ್ ಆಗಿ ಹೇಳ್ಬೇಕಾದರೆ ನಮಗೆ ಒನ್ ಸೈಡ್ ಆಫ್ ಮ್ಯಾಂಗ್ಳೂರು ಈ ಒಂದು ಪ್ಲೇಸ್ ನಿಂದ ನೋಡ್ಲಿಕ್ಕೆ ಸಾಧ್ಯ. ಮತ್ತೆ ಒಂದು ವಿಷಯ, ಮಂಗಳೂರಿನ ಧಕ್ಕೆಯಿಂದ ಮೀನುಗಾರಿಕೆಗೆ ತೆರಳುವ ಬೋಟುಗಳು ಮೀನುಗಾರಿಕೆ ಮುಗಿಸಿ ಸಮುದ್ರದಿಂದ ದಡಕ್ಕೆ ಬರುವ ಮಾರ್ಗ ಇದೇ ಆಗಿದೆ. ಇಷ್ಟೆಲ್ಲ ನೋಡಿ ಕೆಲವರಿಗೆ ಈ ಪ್ಲೇಸ್ ಯಾವ್ದಂತ ಹೇಳಿ ಗೊತ್ತಾಗಿರಬಹುದು, ಆದರೆ ಈ ವಿಡಿಯೋ ನೋಡುತ್ತಿರುವ 90% ಜನರಿಗೆ ಇನ್ನೂ ಕೂಡ ಈ ಪ್ಲೇಸ್ ಯಾವ್ದಂತ ಹೇಳಿ ಗೊತ್ತಾಗಿರ್ಲಿಕ್ಕಿಲ್ಲ. ಫಸ್ಟ್ ಗೆ ಇಲ್ಲಿಗೆ ಹೇಗೆ ಬರುವುದಂತ ಹೇಳಿ ರೂಟ್ ಹೇಳಿ ಕೊಡ್ತೇನೆ. ಸೊ ಮಂಗಳೂರಿನ ಉಲ್ಲಾಲ ಬೀಚ್ ಗೆ ಹೋಗುವ ಆ ಒಂದು ದಾರಿಯಲ್ಲಿ ಕೊನೆ ತನಕ ಹೋದರೆ ಕೋಟೆಪುರ ಸಿಗುತ್ತದೆ. ಕೋಟೆಪುರದಿಂದ ಒಂದೇ ದಾರಿಯಾಗಿ ಕೊನೆ ತನಕ ಬಂದರೆ ನಾವು ರೀಚ್ ಆಗುವುದು ಆ ಒಂದು ಹಿಡನ್ ಸ್ಪಾಟ್ ಗೆ. ಒಮ್ಮೆ ಕೋಟೆಪುರ ಪಾಸ್ ಆದ ನಂತರ ಪ್ರಾಪರ್ ಆಗಿ ರಸ್ತೆ ಏನು ಇಲ್ಲ. ಅದಲ್ಲದೆ ಹತ್ತಿರದಲ್ಲಿ ಹಲವಾರು ಕಾರ್ಖಾನೆಗಳಿರುವುದರಿಂದ ನಾವು ಹೋಗೋ ದಾರಿಯಲ್ಲಿ ತುಂಬಾ ಕೆಟ್ಟ ವಾಸನೆ. ಈ ದಾರಿಯಾಗಿ ಬರುವಾಗ ಟೂ ವೀಲರ್ ಪಾರ್ಕ್ ಮಾಡಿ ಎಂಡಿಂಗ್ ಪಾಯಿಂಟ್ ತನಕ ರೀಚ್ ಆಗ್ಲಿಕ್ಕೆ ಸ್ವಲ್ಪ ನಡಿಬೇಕು. ಇಷ್ಟೇ ಇರುವುದು ಈ ಪ್ಲೇಸ್ ಗೆ ಬರ್ಲಿಕ್ಕೋಸ್ಕರ. ತುಂಬಾ ಜನ ಉಲ್ಲಾಲ ಬೀಚ್ ಗೆ ಬರ್ತಾರೆ, ಆದರೆ ಈ ಒಂದು ಹಿಡನ್ ಸ್ಪಾಟ್ ಗೊತ್ತಿಲ್ಲದ ಕಾರಣ ಈ ಒಂದು ವ್ಯೂ ಅನ್ನು ಮಿಸ್ ಮಾಡ್ತಾರೆ. ಮಂಗಳೂರಿನಲ್ಲಿರುವ ಇಂತಹ ಹಲವಾರು ಹಿಡನ್ ಸ್ಪಾಟ್ ಗಳನ್ನು ನಾವು ಕಂಟಿನ್ಯೂಸ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೇವೆ. ಅದರ ವಿಡಿಯೋಸ್ ಗಳು ರೆಗ್ಯುಲರ್ ಆಗಿ ನಮ್ಮ ಇನ್ಸ್ಟಾ ಪೇಜ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇವೆ. ಬೇಕಾದರೆ ನಿಮಗೂ ಕೂಡ ಚೆಕ್ ಮಾಡಬಹುದು. ಈ ಪ್ಲೇಸ್ ಯಾವುದು ಹಾಗೆ ಇಲ್ಲಿಗೆ ಹೇಗೆ ಬರ್ಬಹುದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೇನೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಏನಾದ್ರೂ ಕೇಳಿಕ್ಕಿದ್ರೆ ಜಸ್ಟ್ ಕಮೆಂಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.